ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 2 ಆಫ್ ಪಾಂಡಿಚೇರಿ ಟ್ರಿಪ್. ಗೈಸ್, ಇವತ್ತು ಡೇ 2 ನಲ್ಲಿ ನಾನಿದ್ದೀನಿ ಪಾಂಡಿಚೇರಿಯ ವೈಟ್ ಟೌನ್ ನಲ್ಲಿ. ಇದೇನಪ್ಪ ವೈಟ್ ಟೌನ್ ಅಂತ ಅನ್ಕೊಂತೀರಾ? ಪಾಂಡಿಚೇರಿನ ಒನ್ಸ್ ಅಪಾನ್ ಅ ಟೈಮ್ ಎರಡು ಭಾಗ ಮಾಡಿದ್ರು. ಒಂದು ವೈಟ್ ಟೌನ್, ಇನ್ನೊಂದು ಬ್ಲಾಕ್ ಟೌನು. ವೈಟ್ ಟೌನ್ ನಲ್ಲಿ ಎಲ್ಲ ಯುರೋಪಿಯನ್ಸ್ ವಾಸ ಮಾಡ್ತಾ ಇದ್ರು, ಬ್ಲಾಕ್ ಟೌನ್ ನಲ್ಲಿ ತಮಿಳಿಯನ್ಸ್ ವಾಸ ಮಾಡ್ತಾ ಇದ್ರು. ಫಸ್ಟ್ ಆಫ್ ಆಲ್, ಈ ಯುರೋಪಿಯನ್ಸ್ ಈ ಪಾಂಡಿಚೇರಿಗೆ ಏನಕ್ಕೆ ಬಂದ್ರು? ಯುರೋಪಿಯನ್ಸ್ ಪಾಂಡಿಚೇರಿಗೆ ಏನಕ್ಕೆ ಬಂದ್ರು ಅಂದ್ರೆ ಅದಕ್ಕೊಂದು ದೊಡ್ಡ ಕಥೆ ಇದೆ. 1664ನೇ ಇಸ್ವಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಫ್ರಾನ್ಸ್ನ ಕೆಲವು ವ್ಯಾಪಾರಿಗಳು ಇಂಡಿಯಾದ ಗವರ್ನರ್ ಹತ್ರ ಮಾತಾಡ್ಬಿಟ್ಟು ಈ ಒಂದು ಪಾಂಡಿಚೇರಿನಲ್ಲಿ ನಾನು ವ್ಯಾಪಾರ ಮಾಡ್ಕೊಂತೀವಿ ಅಂತ ಒಂದು ಪರ್ಮಿಷನ್ ತಗೊಂತಾರೆ. ಏನೋ ಸ್ವಲ್ಪ ವ್ಯಾಪಾರ ಮಾಡ್ಕೊಂತೀವಿ, ಸ್ವಲ್ಪ ಜಾಗ ಕೊಡಿ ಸ್ವಾಮಿ ಅಂತ ಕೇಳ್ಕೊಂತಾರೆ. ಆವಾಗ ಇದ್ದಂಥ ನಮ್ಮ ಇಂಡಿಯನ್ ಗವರ್ನರು, ಸರಿ ಓಕೆ ಹೋಗ್ಲಿ ಬಿಡಿ, ಬಡಪಾಯಿಗಳು ಹೆಂಗೋ ವ್ಯಾಪಾರ ಮಾಡ್ಕೊತಾರಂತೆ, ಮಾಡ್ಕೊಳ್ಳಿ ಅಂತ ಒಂದು ಸ್ವಲ್ಪ ಜಾಗ ಕೊಟ್ಟರು. ಜಾಗ ಕೊಟ್ಟಾಗಿದ್ದ ತಕ್ಷಣ ಏನು ಮಾಡಿದ್ರು, ಅವರು ಅವ್ರದ್ದೇ ಆದಂಥ ಅಂಗಡಿಗಳನ್ನ ಹಾಕೊಳ್ಳೋಕೆ ಶುರು ಮಾಡಿದ್ರು. ಅವ್ರ ಅಂಗಡಿಗಳು ಹಾಕೊಂಡಾದ್ಮೇಲೆ ಈಗ ಬಿಸ್ನೆಸ್ ಎಲ್ಲ ಮಾಡೋದಕ್ಕೆ ಜನಗಳು ಬೇಕು. ಜನಗಳನ್ನ ಅವ್ರ ದೇಶದಿಂದ ಎಲ್ಲ ಕರೆಸ್ಕೊಂಡು ಅವ್ರಿಗೂ ಎಲ್ಲ ಮನೆಗಳೆಲ್ಲ ಕಟ್ಟಿದ್ರು. ಅವ್ರದ್ದೇ ಆದಂಥ ಒಂದು ಕಾಲೋನಿ ಮಾಡ್ಕೊಂಡ್ರು, ಫ್ರೆಂಚ್ ಕಾಲೋನಿ ಅಂತ. ಮತ್ತು ಹಾಗೆ ಅವ್ರದ್ದೇ ಆದಂಥ ಸ್ಕೂಲ್ಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಹಾಗೆ ನಿಧಾನವಾಗಿ ಈ ಒಂದು ಪಾಂಡಿಚೇರಿನ ನಮ್ಮದು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಫ್ರೆಂಚ್ ಅವರು ಪಾಂಡಿಚೇರಿನ ಅಕ್ವೈರ್ ಮಾಡ್ಕೊಂಡ್ಮೇಲೆ ಅವ್ರದ್ದೇ ಸ್ಟೈಲಲ್ಲಿ ಈ ಒಂದು ಸಿಟಿನ ಡೆವಲಪ್ ಮಾಡ್ತಾರೆ. ಅವ್ರದ್ದೇ ಫ್ರೆಂಚ್ ಆರ್ಕಿಟೆಕ್ಚರಲ್ಲಿ ಬಿಲ್ಡಿಂಗ್ಗಳು, ಹೋಟೆಲ್ಗಳು, ಕೆಫೆಗಳು ಎಲ್ಲ ಕಟ್ಟಿ ಸ್ವಲ್ಪ ಎಲ್ಲ ಡೆವಲಪ್ ಮಾಡ್ತಾರೆ. ಅದಾದಮೇಲೆ 1756ನೇ ಇಸ್ವಿಯಿಂದ 1763ನೇ ಇಸ್ವಿವರೆಗೂ 7 ವರ್ಷ ಕಂಟಿನ್ಯೂಸ್ ಆಗಿ ಬ್ರಿಟಿಷ್ ಮತ್ತು ಯುರೋಪಿಯನ್ ನಡುವೆ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಬ್ರಿಟಿಷರು ಪಾಂಡಿಚೇರಿನ ವಶಪಡಿಸ್ಕೊಂಡು ಇವರೇನು ಫ್ರೆಂಚ್ ಆರ್ಕಿಟೆಕ್ಚರಲ್ಲಿ ಏನೆಲ್ಲ ಡೆವಲಪ್ ಮಾಡಿದ್ರು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ 1763ರಲ್ಲಿ ಬ್ರಿಟಿಷ್ ಮತ್ತೆ ಫ್ರೆಂಚರ ನಡುವೆ ಒಂದು ಪೀಸ್ ಮೀಟಿಂಗ್ ನಡೆಯುತ್ತೆ. ಆ ಒಂದು ಸಂಧಾನದ ಮೀಟಿಂಗ್ ನಲ್ಲಿ ಏನು 7 ವರ್ಷ ನಡೆದಂತ ಯುದ್ಧದಲ್ಲಿ ಬ್ರಿಟಿಷರು ಏನೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ರು ಆ ಒಂದು ಪ್ಲೇಸ್ಗಳಲ್ಲಿ ಕೆಲವು ಪ್ಲೇಸ್ಗಳನ್ನ ಫ್ರೆಂಚರ್ಗೆ ಬಿಟ್ಕೊಡ್ಬೇಕಾಗಿ ಬರುತ್ತೆ. ಮತ್ತೆ ಫ್ರೆಂಚರ್ ಏನೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಬ್ರಿಟಿಷರ್ಗೆ ಬಿಟ್ಕೊಡ್ಬೇಕಾಗಿ ಬರುತ್ತೆ. ಆ ತರ ಒಂದು ಇತ್ಯರ್ಥ ಆಗುತ್ತೆ. ಆ ಟೈಮ್ನಲ್ಲಿ ಫ್ರೆಂಚರ್ ಏನ್ ಕೇಳ್ತಾರೆ, ಪಾಂಡಿಚೇರಿನ ನಮಗೆ ಬಿಟ್ಕೊಡಿ ಅಂತ ಕೇಳ್ತಾರೆ. ಬ್ರಿಟಿಷರು ಸರಿ ಆಯ್ತು ಅಂತ ಒಪ್ಕೊಂತಾರೆ, ಬಟ್ ವಿತ್ ಸಮ್ ಕಂಡೀಷನ್ಸ್ ಏನು ಅಂದ್ರೆ, ಪಾಂಡಿಚೇರಿನ ನಿಮ್ಗೆ ಬಿಟ್ಕೊಡ್ತೀವಿ, ಆದರೆ ನೀವಲ್ಲಿ ವ್ಯಾಪಾರ ಅಷ್ಟೇ ಮಾಡಬೇಕು. ವ್ಯಾಪಾರ ಬಿಟ್ಟು ಬೇರೆ ಏನು ಮಾಡೋ ಹಾಗಿಲ್ಲ. ಮಿಲಿಟರಿ ಬೇಸ್ ಕ್ರಿಯೇಟ್ ಮಾಡೋದು, ಮತ್ತೆ ಹೇಗೆ ನಮ್ಮ ಮೇಲೇ ಹೊಂಚಾಕೋದು, ಯುದ್ಧ ಮಾಡೋದಕ್ಕೆ ಪ್ರಯತ್ನ ಪಡೋದು, ಈ ಥರದ್ದೆಲ್ಲ ಏನಾದರೂ ಮಾಡಿದ್ರೆ ನಾವು ಸುಮ್ಮನೆ ಇರೋಲ್ಲ ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಬ್ರಿಟಿಷರು ಫ್ರೆಂಚ್ರಿಗೆ ಪರ್ಮಿಷನ್ ಕೊಡ್ತಾರೆ. ಆ ಪರ್ಮಿಷನ್ ಕೊಟ್ಟಿದ ಮೇಲೆ ಈ ಸಿಟಿ ಏನು ಡೆಸ್ಟ್ರಾಯ್ ಆಗಿತ್ತೋ ಇದನ್ನ ಮತ್ತೆ ರೀಬಿಲ್ಡ್ ಮಾಡ್ತಾರೆ. ಬ್ರಿಟಿಷರು ಪಾಂಡಿಚೇರಿನ ಫ್ರೆಂಚರ್ಗೆ ವಾಪಸ್ ಕೊಟ್ಬಿಟ್ರು. ಆದರೆ ಇವರಿಬ್ಬರ ನಡುವೆ ಕಾನ್ಫ್ಲಿಕ್ಟ್ ಆಗ್ತಾನೆ ಇರುತ್ತೆ. ಅವಾಗ 1763ರಿಂದ ಹಿಡಿದು 1816ವರೆಗೂ ಈ ಥರ ಕಾನ್ಫ್ಲಿಕ್ಟ್ ಆಗಿ ವಾಪಸ್ಸು ಎಷ್ಟೋ ಸಲ ಇದನ್ನ ಪಾಂಡಿಚೇರಿನ ಹೇಗೇನು ಬ್ರಿಟಿಷ್ ವಶಪಡಿಸ್ಕೊಂತಾರೆ, ಮತ್ತೆ ವಾಪಸ್ ಕೊಡ್ತಾರೆ. ಸೊ ಆ ಥರ ಎಲ್ಲ ಆಗಿ 1816ನೇ ಇಸ್ವಿನಲ್ಲಿ ಇದನ್ನ ಪರ್ಮನೆಂಟ್ ಆಗಿ ಫ್ರೆಂಚರ್ಗೆ ವಾಪಸ್ ಕೊಟ್ಬಿಡ್ತಾರೆ. 1816ರಿಂದ 1956ನೇ ಇಸ್ವಿವರೆಗೂ ಈ ಒಂದು ಪಾಂಡಿಚೇರಿ ಫ್ರೆಂಚ್ ಆಡಳಿತದಲ್ಲೇ ಇರುತ್ತೆ. ಆ ಟೈಮಲ್ಲಿ ಇಂಡಿಯಾದಲ್ಲಿ ಬ್ರಿಟಿಷ್ ಆಡಳಿತ ನಡೀತಾ ಇರುತ್ತೆ. 1947 ಆಗಸ್ಟ್ 15ನೇ ತಾರೀಕು ಬ್ರಿಟಿಷರು ಭಾರತ ಬಿಟ್ಟು ಹೊರಗಡೆ ಹೋಗ್ತಾರೆ. ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ಮೇಲೂ ಕೂಡ ಆಲ್ಮೋಸ್ಟ್ 9 ವರ್ಷಗಳ ಕಾಲ ಈ ಒಂದು ಪಾಂಡಿಚೇರಿ ಫ್ರೆಂಚ್ ಆಡಳಿತದಲ್ಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ಈವನ್ ಭಾರತದವರು ಅವಾಗ ಕೇಳ್ತಾ ಇದ್ರು ಕೂಡ ಫ್ರೆಂಚ್ ಅವರು ಇದನ್ನ ಭಾರತಕ್ಕೆ ವಾಪಸ್ ಕೊಡೋದಕ್ಕೆ ರೆಡಿ ಇರಲ್ಲ. ಜಸ್ಟ್ ಯೋಚನೆ ಮಾಡಿ, ಬೇರೆ ವ್ಯಾಪಾರ ಮಾಡೋಕ್ಕೆ ಅಂತ ಬಂದವರು ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದ್ರು, ಜಾಗ ಕೊಟ್ವಿ. ಜಾಗ ಕೊಟ್ಟಿದ್ದಾದ್ಮೇಲೆ ಈ ಜಾಗ ನಮ್ದೇ ಅಂತ ಹೇಳಕ್ ಶುರು ಮಾಡಿದ್ರು. ಆಮೇಲೆ ವಾಪಸ್ ಕೊಡಿ ಅಂದ್ರೂ ವಾಪಸ್ ಕೊಡೋದಕ್ಕೆ ರೆಡಿ ಇಲ್ಲ ಅವರು. ಅದಾದ್ಮೇಲೆ ಏನಾಗುತ್ತೆ, 1956ನೇ ಇಸ್ವಿನಲ್ಲಿ ಈ ಪಾಂಡಿಚೇರಿನಲ್ಲಿ ಏನೆಲ್ಲ ನಾಯಕರುಗಳಿದ್ರು ಆ ನಾಯಕರುಗಳಲ್ಲಿ 178 ಜನಗಳ ನಡುವೆ ಒಂದು ವೋಟಿಂಗ್ ನಡೆಯುತ್ತೆ. ಈ ವೋಟಿಂಗ್ ಅಲ್ಲಿ ಏನು ಅಂದ್ರೆ, ಈ ಒಂದು ಪಾಂಡಿಚೇರಿ ಇಂಡಿಯಾಕ್ಕೆ ಸೇರಬೇಕಾ ಇಲ್ಲ ಫ್ರಾನ್ಸ್ಗೆ ಸೇರಬೇಕಾ ಅಂದ್ಬಿಟ್ಟು ಒಂದು ವೋಟಿಂಗ್ ನಡೆಯುತ್ತೆ. ಆ ಒಂದು 178 ಜನ ವೋಟಿಂಗ್ ಮಾಡಿರೋರಲ್ಲಿ 170 ಜನ ಈ ಒಂದು ಪಾಂಡಿಚೇರಿ ಭಾರತಕ್ಕೆ ಸೇರಬೇಕು ಅಂತ ಅಂತಾರೆ. ಉಳಿದ 8 ಜನ ಈ ಒಂದು ಪಾಂಡಿಚೇರಿ ಫ್ರಾನ್ಸ್ಗೆ ಸೇರಬೇಕು ಅಂತಾರೆ. ಮೆಜಾರಿಟಿ ಇಂಡಿಯಾ ಕಡೆ ಇದ್ದಿದ್ರಿಂದ ಈ ಒಂದು ಪಾಂಡಿಚೇರಿ ವಾಪಸ್ಸು ಇಂಡಿಯಾಗೆ 1956ನೇ ಇಸ್ವಿನಲ್ಲಿ ಸಿಗುತ್ತೆ. ನೋಡಿ, ರಾಕ್ ಬೀಚ್ ಇದೆ. ರಾಕ್ ಬೀಚ್ ಫ್ರೆಂಚ್ ಕಾಲೋನಿ ಪಕ್ಕದಲ್ಲೇ ಇದೆ ರಾಕ್ ಬೀಚ್. ಗಾಯ್ಸ್, ಇಲ್ಲಿ ನೋಡಿ ನಮ್ಮ ಕನ್ನಡದ ಹುಡುಗರು ಇದ್ದಾರೆ. ಎಲ್ಲ ಬಾಗಲಕೋಟೆಯವರು. ಬಾಗಲಕೋಟೆ ಅಲ್ಲ, ಬಾಗಲಕೋಟೆಯವರು. ಎಲ್ಲಿ ನೋಡಿದ್ರು ತಮಿಳಿಯನ್ಸೆ. ಸೆಂಟ್ರಲ್ಲಿ ನಮ್ಮ ಕನ್ನಡದವ್ರು ನೋಡೋದು ತುಂಬಾ ಖುಷಿ ಆಗುತ್ತೆ.
ಆಕ್ಚುಲಿ ಸಿಗೋದೇ ಇಲ್ಲ ಕನ್ನಡದ ತುಂಬಾನೇ ಕಡಿಮೆ ಇಲ್ಲಿ. ಎಲ್ಲರೂ ಬರ್ತೀರಾ ನಮ್ಮ ವ್ಲಾಗಲ್ಲಿ. ಗಾಯ್ಸ್ ಇಲ್ಲಿ ಮೆಡಿಟೇಷನ್ ಸೆಂಟರ್ಗೆ ಅಂತ ಬಂದೆ. ಮ್ಯಾಪ್ ಯಾವುದೋ ಲೊಕೇಶನ್ ತೋರಿಸ್ತು, ಇಲ್ಲೆಲ್ಲ ಬಂದ್ಬಿಟ್ಟಿದ್ದೀನಿ. ನೋಡಿ ಹೆಂಗಿದೆ ಸರೌಂಡಿಂಗು, ಫುಲ್ಲು ಕಾಡು, ಜನಗಳು ಇಲ್ಲ. ಸರಿ ಕೇಳೋಣ ಎಲ್ಲಿದೆ ಅಂದರೆ, ಲೊಕೇಶನ್ ಎಲ್ಲೇ ತೋರಿಸ್ತು, ಇಲ್ಲೇ ಬಂದೆ. ಅಲ್ಲಿ ಯಾರೋ ಇದ್ದಾರೆ ಕೇಳೋಣ ರೀ. ಅಲ್ಲಿ ಯಾರೋ ಇದ್ದರು ಕೇಳಿದೆ, ಇಲ್ಲೆಲ್ಲ ಪಕ್ಕದಲ್ಲಿ ಇದೆಯಂತೆ. ಸಂಡೇ ಓಪನ್ ಇದೆ ಅಲ್ವಾ ಅಂತ ಬೇರೆ ಡೌಟ್ ಇಡಿಸ್ಬಿಟ್ರು. ನೋಡೋದು ಬನ್ನಿ, ಸಿಕ್ಕಿದ್ರೆ ಹೋಗೋದಿಲ್ಲ ಅಂದ್ರೆ ವಾಪಸ್ ಅದೇ ಬಂದಿರೋ ಕಡೆಯಲ್ಲೇ ವಾಪಸ್ ಹೋಗ್ಬಿಡೋದು ಅಷ್ಟೇ. ಗಾಯ್ಸ್ ನಾವು ಈಗ ಫಾರೆಸ್ಟ್ ಬೋಟಿಂಗ್ ಹೋಗ್ತಾ ಇದ್ದೀವಿ. ಈಗ ಹೋಗ್ತಾ ಇರೋಂಥ ಬೋಟು ಇದು ಫಾರೆಸ್ಟ್ ಒಳಗಡೆಯಿಂದ ಹೋಗುತ್ತೆ, ಒಳ್ಳೆ ಮಜಾ ಇರುತ್ತೆ. ಬನ್ನಿ ಹೋಗೋಣ.